ಹಲೋ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಲಚ್ಚ ಧಾರಾವಾಹಿಯ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಂಗಮ್ ಅವರು ಸಾಗರ್ ಅವರಿಗೆ ಕೇಳ್ತಾರೆ, ಯಾಕೆ ರಿಯಾ ಮೇಲೆ ಕೈ ಎತ್ತಿದೆ ನೀನು ಹೇಳು ಅಂತ. ಆದ್ರೆ ಸಾಗರ್ ಅವರು ಬೇಡ ಬಿಡು ಬಿಟ್ಬಿಡು ಅಂತ ಹೇಳ್ತಿದ್ದೀನಲ್ವಾ ಅಂತ ಹೇಳ್ತಾರೆ. ಆದ್ರೆ ಸಂಗಮ್ ಅವರು ಫೋರ್ಸ್ಫುಲ್ಲಿ ಕೇಳ್ತಾರೆ. ಆಗ ಸಾಗರ್ ಅವರು ಏನೇನಾಯ್ತು ಅಂತ ಎಲ್ಲ ಅವರಿಗೆ ತಿಳಿಸ್ತಾರೆ. ಆಗ ಸಂಗಮ್ ಅವರು ತುಂಬಾ ಶಾಕ್ ಆಗ್ತಾರೆ. ಆಗ ಹೇಳ್ತಾರೆ, ದೀಪಿಕಾ ನೋಡ್ದ್ಯಾ ನಿನ್ ಮಗಳು ಎಂತ ಕೆಲಸ ಮಾಡಿದಾಳೆ, ಈಗಾದ್ರೂ ಗೊತ್ತಾಯ್ತಲ್ಲ ನಮ್ಮಣ್ಣ ಯಾಕೆ ಕೈ ಎತ್ತುದ ಅಂತ ಅಂತ ಹೇಳ್ತಾರೆ. ಈಗ್ಲೂ ನಿನ್ ಮಗಳು ಏನು ತಪ್ಪು ಮಾಡಿಲ್ಲ ಅಂತ್ಯಾ, ಈಗ್ಲೂ ನಮ್ಮಣ್ಣಂದೇ ತಪ್ಪು ಅಂತ್ಯಾ, ಈಗ್ಲೂ ಅವಳನ್ನೇ ವಹಿಸ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ. ಆಗ ದೀಪಿಕಾ ಅವರು ಏನೋ ಹುಡುಗರು ಆಟ ಆಡ್ಕೊಂಡು ತಮಾಷೆಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಸಂಗಮ್ ಅವರಿಗೆ ತುಂಬಾ ಸಿಟ್ಟು ಬಂದು ಕೈ ಎತ್ತಕ್ಕೆ ಹೋಗ್ತಾರೆ. ಕೆನ್ನೆಗೆ ಕೊಟ್ರೆ ಒಂದು ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು, ಈ ತರ ಕೆಲಸ ಮಾಡಿದ್ರು ಮಗಳು ಸಪೋರ್ಟ್ ಕಟ್ಕೊಂಡ್ ಬರ್ತೀಯಾ ಅಂತ ಬೈತಾರೆ. ನಿನ್ ಮಗಳು ಮಾಡೋ ಅನಾಚಾರಕ್ಕೆಲ್ಲ ನೀನು ಬೃಂದಾವನ ಕಟ್ಕೊಂಡ್ ಬಂದ್ರೆ ನಾನ್ ನಿನ್ಗೆ ತಾಜ್ ಮಹಲ್ ಕಟ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಜೆ ಅವರಿಗೆ, ಜೆ ನೀ ಫಸ್ಟ್ ಒಳ್ಳೆ ಬುದ್ಧಿ ಕಲೀರಿ, ಆಗ ನಿಮ್ ಮಗಳಿಗೆ ಮೊಮ್ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೋದಂತೆ. ಇಲ್ಲಿ ಒಳ್ಳೆ ಅಮ್ಮನಂತೆ ಮಗಳು ಸೀರೆ ಅಂತೆ ನೂಲು ಅನ್ನೋ ತರ ಆಗಿದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ದುರ್ಗಾ ಅವರು ಶಾಂತಂಗೆ ಬೈಕೊಂಡು, ಯಾವಳೆ ಅವಳು ತಾಟ್ಗಿತ್ತಿ ನನ್ ಪರ್ಮಿಷನ್ ಇಲ್ದಲೆ ನಮ್ಮ ಅಂಗ್ಳಕ್ ಬಂದಿದ್ದಾಳೆ ಅಂತ ಅಲ್ಲಿಗೆ. ಆಗ ಶಾಂತ, ಅಕ್ಕ ನಾನು ಗೊತ್ತಿಲ್ವಾ ನಿನ್ಗೆ, ಸಂಪಿಗೆಹಳ್ಳಿ ಶಾಂತ ಅಂತಾರೆ. ಸುಬ್ಬಿಯವ್ರ ಅವ್ವ ಕಣಕ್ಕ ನಾನು ಅಂತಾರೆ. ನೀನ್ ಯಾಕೆ ಬಂದೆ, ನೀನ್ ಯಾವಳಾದ್ರೆ ಏನು, ನನ್ ಪರ್ಮಿಷನ್ ಇಲ್ದೆ ಮಗನ ಯಾಕೆ ಎತ್ಕೊಂಡು ಹೋಯ್ತಿದ್ಯಾ ಅಂತ ಕೇಳ್ತಾರೆ. ಆಗ ಶಾಂತ, ಅಲ್ಲ ಕಣಕ್ಕ ನೆಂಟ್ರು ಯಾರಾದ್ರೂ ಪರ್ಮಿಷನ್ ತಗೊಂಡ್ ಬರ್ಬೇಕಾ, ನೀನ್ ಯಾರು ಹೇಳು, ನನ್ ಗಂಡನ್ನ ಅಕ್ಕ, ನನಗೇನಾಗ್ತೀಯ ಅತ್ಗೆ, ಅಂದ್ರೆ ನಿನ್ ಗಂಡನ್ ನನ್ಗೆ ಅಣ್ಣ, ಯಾರಾದ್ರೂ ಅಣ್ಣನ ಮನೆಗ್ ಬರಕ್ಕೆ ತಂಗಿ ಪರ್ಮಿಷನ್ ತಗೊಂಬರ್ಬೇಕಾ ಅಂತ ಹೇಳ್ತಾಳೆ ಶಾಂತ. ಆಗ ದುರ್ಗಾ ಅವರು ಶಾಂತಂಗೆ, ನಸ್ಗುನಿ ನೀನ್ ಎಂತೋಳು ಅಂತ ನನಗ್ ಗೊತ್ತಿಲ್ವಾ, ಗಂಡನ್ನ ಬುಟ್ಟಿಗೆ ಹಾಕೊಂಡಂಗೆ ನನ್ನ ಬುಟ್ಟಿಗೆ ಹಾಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಆಗ ಶಾಂತ ಅವರು, ಅಕ್ಕ ನಾನ್ ಯಾಕಕ್ಕ ನಿನ್ನ ಬುಟ್ಟಿಗೆ ಹಾಕೊಳ್ಳಿ, ನಾನ್ ಬಂದಿದ್ದು ನನ್ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಅಂತಾರೆ. ಆಗ ದುರ್ಗಾ ಅವರು, ನನ್ನ ತಮ್ಮ ಮಗಿನ್ ಬಿಟ್ಟೋಗಕ್ ಬಂದಾಗ್ಲೇ ಹೇಳ್ದ, ನನ್ನ ಹೆಂಡ್ರು ಬರ್ತಾಳೆ ನಸ್ಗುನಿ ಆಟ ಆಡ್ಕೊಂಡು, ಹಾಗಂತ ಮಗಿನ ಕಳಿಸ್ಬೇಡ ಕಣಕ್ಕ ಅಂತ, ಹಂಗೆ ಬಂದ್ಬಿಟ್ಟಿಯಲ್ಲೇ ನೀನು ಅಂತಾರೆ. ಆಗ ಶಾಂತ ಅವರು, ನೋಡೀಗ ಸರಿ ಇರಲ್ಲ, ಏನೋ ನಾನು ಒಳ್ಳೆತನದಿಂದ ಕರ್ಕೊಂಡೋಗೋಣ ವಿಷಯ ಮುಗ್ಸೋಣ ಅಂತ ಅಂದ್ರೆ ನೀನೇನು ಹಿಂಗ್ ಮಾತಾಡ್ತಿದ್ಯಾ ಅಂತಾರೆ. ಆಗ ಶಾಂತರು, ಸುಗ್ಗಿ ನನ್ನ ಮಗಳು, ನಾನು ನನ್ನ ಮಗಳನ್ನ ಕರ್ಕೊಂಡೋಗಕ್ಕೆ ಯಾ ದುರ್ಗಿದು ಪರ್ಮಿಷನ್ ತಗೊಳದ್ ಬೇಕಾಗಿಲ್ಲ, ಬಾರೆ ಸುಗ್ಗಿ ಅಂತ ಕರೀತಾರೆ. ಆಗ ಸುಗ್ಗಿ, ಇಲ್ಲ ನಾನು ಬರಕಿಲ್ಲ, ಎಷ್ಟೆಲ್ಲ ಹೇಳ್ಬೇಕು ನಿನಗೆ ಅಂತಾರೆ. ಆಗ ಶಾಂತರು, ಈಗ ಏನಾದ್ರೂ ನೀನ್ ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ಬರ್ಲು ತಗೊಂಡ್ ಮೈ ಕೈಯೆಲ್ಲ ಬರ್ದಾಕ್ಬಿಡ್ತೀನಿ ನೋಡು ಅಂತಾರೆ. ಆಗ ದುರ್ಗಾ ಅವರು, ಏನೇ ನೀನ್ ನನ್ನ ಮಕ್ಕಕ್ಕೆ ಬರ್ಲು ತಗೊಂಡ್ ಬರ್ದಾಡ್ಬಿಡ್ತೀಯಾ, ಬಾರೆ ಇಲ್ಲಿ ಅಂತ ಹೇಳಿ ಇಬ್ರು ಚೆನ್ನಾಗಿ ಜಗಳ ಆಡ್ಕೋತಾರೆ. ಆಗ ಶಾಂತರು ಸುಗ್ಗಿನ ಹಿಡ್ಕೊಂಡು ಬಾರೆ ಇಲ್ಲಿ ಅಂತ ಹೇಳಿದ್ದಾರೆ. ಆಗ ದುರ್ಗರು, ಏನೇ ನನ್ ಮೇಲೆ ಕೈ ಮಾಡ್ತೀಯಾ ಅಂತ ಹೇಳಿ ಇಬ್ರು ಜಡೆ ಹಿಡ್ಕೊಂಡು ರೋಡ್ ಮೇಲೆ ಬಿದ್ದು ಚೆನ್ನಾಗಿ ಜಗಳ ಮಾಡ್ತಾ ಇರ್ತಾರೆ. ಆಗ ಇಡೀ ಊರ್ನವರು ಸೇರ್ಕೋತಾರೆ. ಆಗ ದುರ್ಗಾ ಅವರು ಶಾಂತನ ಹೊಟ್ಟೆ ಮೇಲೆ ಕುತ್ಕೊಂಡು, ಏನೇ ಬರ್ತೀಯ, ಏನೇ ನನ್ ಸುದ್ದಿಗೆ ಬರ್ತೀಯಾ ಅಂತಾರೆ. ಆಗ ಶಾಂತರು, ಅಕ್ಕ ಬಿಟ್ಬಿಡಕ್ಕ, ನಾನು ಇನ್ಸಲ ಬರಲ್ಲ ಕಣಕ್ಕ, ನನ್ ಮಗಳನ್ನ ನೀನೇ ಹಿಡ್ಕೊ, ಬಿಟ್ಬಿಡಕ್ಕ ಜೀವ ಹೋಗ್ತಿದೆ ಅಂತಾರೆ. ಆಗ ದುರ್ಗಾ ಅವರು, ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಲೆ ಹಾಕಿ ಮಲಗಿದ್ರೆ ಸರಿ ಇರಲ್ಲ ಅಂತಾರೆ. ಆಗ ಇಲ್ಲ ಅಕ್ಕ ಬರಲ್ಲ ಅಂತ ಎದ್ದು ಸುಗ್ಗಿನ ನೋಡ್ತಾ ಇರ್ತಾರೆ. ಏನ್ ಅಲ್ಲಿ ನೋಡ್ತಿದ್ಯಾ, ಎದ್ದೋಗು ಅಂತಾರೆ. ಇಲ್ಲ ಅಕ್ಕ ನೋಡ್ತಾ ಇಲ್ಲ, ಸರಿ ಇಲ್ಲಿಂದ ಹೊರಡ್ತೀನಿ ಅಕ್ಕ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಮಾನಸ ಒಂದು ಸಾಗರ್ ಅವ್ರಿಗೆ ಕೈಲಾಗ್ದಿಲ್ದನು ಮೈ ಪರ್ಚ್ಕೊಂಡ್ ಅನ್ನೋದು ಗಾದೆ ಕೇಳಿದೀನಿ, ಆದ್ರೆ ಇಲ್ಲಿ ಕೈ ಮಾಡ್ದಿಲ್ದವರು ಕೈ ಹಿಡ್ಕೊಂಡ್ರು ಅನ್ನೋದು ಫಸ್ಟ್ ಟೈಮ್ ಕೇಳ್ತಾ ಇರೋದು ಅಂತಾರೆ. ಆಗ ಸಾಗರ್ ಅವರು, ನನ್ನಿಂದಾಗಿ ಮನೇಲಿ ಜಗಳ ಆಯ್ತು, ನನಗ್ ಬೇಜಾರಾಗಲ್ವಾ ಅಂತಾರೆ. ಆಗ ಮಾನಸ್ ಅವರು, ಸುಮ್ನೆ ನೀವೇನ್ ಕೈ ಮಾಡಿಲ್ಲ ಅಲ್ವಾ, ಅವಳು ತಪ್ಪು ಮಾಡಿದ್ಲು ಅದಕ್ಕೆ ಕೈ ಮಾಡಿದ್ರಿ ಅಷ್ಟೇ ಅಂತಾರೆ. ಆಗ ಸಾಗರ್ ಅವರು, ಕೋಪ ಅನ್ನೋದು ಒಡವೆ ಇದ್ದಂಗೆ ಮಾನಸ, ಅದನ್ನ ಅಪರೂಪಕ್ಕೆ ತೊಡ್ಕೋಬೇಕು, ಆಗ್ಲೇ ಬೆಲೆ ಅಂತಾರೆ. ಆಗ ಮಾನಸ ಅವರು, ದೀಪಿಕಂಗೆ ತನ್ನ ಮಗಳು ಸರಿ ಮಾಡ್ಲಿ ತಪ್ಪು ಮಾಡ್ಲಿ, ಅವ್ರ ಮಗಳಿಗೆ ಯಾರು ಒಂದ್ ಮಾತು ಅನ್ಬಾರ್ದು, ದಂಡಿಸ್ಬಾರ್ದು ಅಂತಾರೆ. ಅದಕ್ಕೆ ಮಗು ಈ ತರ ಆಗಿರೋದು ಅಂತ ಹೇಳ್ತಾರೆ. ಆಗ ಸಾಗರ್ ಅವರು, ಆದ್ರೂ ನಾನು ಆ ಮಗು ಮೇಲೆ ಕೈ ಎತ್ಬಾರ್ದಿತ್ತು ಮಾನಸ ಅಂತಾರೆ. ಆಗ ಮಾನಸ, ಇಲ್ಲ ರೀ ನೀವು ಮಾಡಿದ್ದು ಸರಿನೇ ಇದೆ, ಇದನ್ನೇ ಸದ್ರ ತಗೊಂಡು ನಮ್ ರಿಯಾ ನಮ್ ಲಚ್ಚಿಗೆ ಎಷ್ಟು ಚಿತ್ರ ಹಿಂಸೆ ಕೊಡೋಳೋ ಅಂತ ಹೇಳ್ತಾರೆ. ಆಗ ಸಾಗರ್ ಅವರು, ಈಗ ನಿನ್ಗೇನ್ ಅನ್ಸುತ್ತೆ, ಈಗ ರಿಯಾ ಲಚ್ಚಿಗೆ ತೊಂದರೆ ಕೊಡಲ್ಲ ಅನ್ಸತ್ತಾ ಅಂತಾರೆ. ಆಗ ಮಾನಸ ಅವರು, ಇಲ್ಲ ರೀ, ಎಲ್ಲಿವರೆಗೂ ಲಚ್ಚಿಗೆ ತನ್ನೋರು ಅನ್ನೋದು ಇರೋದಿಲ್ವೋ ಅಲ್ಲಿವರೆಗೂ ಈ ರಿಯಾ ದೀಪಿಕಾ ಜೆ ಅವ್ರ ಕಾಟ ತಪ್ಪಲ್ಲ ಅಂತಾರೆ. ಲಚ್ಚಿಗೆ ಈ ಕಾಟ ತಾಪತ್ರಯ ಎಲ್ಲ ತಪ್ಪಬೇಕು ಅಂದ್ರೆ ನಾನ್ ಮುಂಚೆ ಹೇಳ್ದಂಗೆನೆ ಅದು ಅವಳನ್ನ ದತ್ತಕ್ ತಗೋಬೇಕು ಅಂತ ಹೇಳ್ತಾರೆ.
ಅದೊಂದಾದ್ರೆ ಅವನಿಗೆ ಕಾಟ ಕೊಡಕ್ಕೆ ಯಾರು ಯೋಚನೆನೇ ಮಾಡಲ್ಲ ರೀ ಅಂತಾರೆ. ಅಕಸ್ಮಾತ್ ಕೊಟ್ರು ನಾವು ಅವರಿಗೆ ಪ್ರಶ್ನೆ ಮಾಡೋ ಅಧಿಕಾರ ಇರುತ್ತೆ ಅಂತಾರೆ. ಆಗ ಸಾಗರ್ ಅವರು ಇಲ್ಲ ಮನ್ಸ, ಲಚ್ಚಿನ ದತ್ತಕ್ ತಗೊಳಕ್ಕೆ ಆಗಲ್ಲ, ನಾನ್ ಮುಂಚೆ ಹೇಳ್ದಂಗೆನೆ ನಾನ್ ನೋಡಿರೋ ಮಗುನೇ ದತ್ತಕ್ ತಗೋಬೇಕು ಅಂತಾರೆ. ಆಗ ಮಾನ್ಸ ಅವರು ನಿಮ್ದು ಒಳ್ಳೇದಾಯ್ತಲ್ರಿ, ಅದ್ಯಾವ ಗುರ್ತು ಪರಿಚಯ ಇಲ್ಲದೆ ಇರೋ ದೇವ್ರಿಗಿಂತ ಗೊತ್ತಿರೋ ದೆವ್ವನೇ ಲೇಸು ಅಂತಾರೆ. ನನಗೆ ಅದ್ಯಾವುದೋ ಮಗು ಬೇಡ, ಲಚ್ಚಿನೇ ಬೇಕು ಅಂತಾರೆ. ಆಗ ಸಾಗರ್ ಅವರು ಆಗಲ್ಲ ಮಾನ್ಸ ಆಗಲ್ಲ, ನಾನ್ ನೋಡಿರೋ ಮಗುನೇ ದತ್ತಕ್ ತಗೋಬೇಕು ಅಂತಾರೆ. ಆಗ ಮಾನ್ಸವ್ರು ಯಾಕ್ರಿ ಆಗಲ್ಲ, ಲಚ್ಚಿಗಿಂತ ಏನ್ ಸ್ಪೆಷಾಲಿಟಿ ಇದೆ ಆ ಮಗುವಲ್ಲಿ ಅಂತ ಕೇಳ್ತಾರೆ. ಆ ಮಗು ಲಚ್ಚಿಗಿಂತ ಯಾಕೆ ಗ್ರೇಟು, ಆ ಮಗುನೇ ಬೇಕು ಅಂತ ಯಾಕೆ ಹಠ ಹಿಡಿತಿದ್ದೀರಾ ಅಂತ ಕೇಳ್ತಾರೆ. ಇದಕ್ಕೆ ನನಗೆ ಉತ್ತರ ಬೇಕು, ಮಾತಾಡಿ ಅಂತಾರೆ. ಕೈಯಲ್ಲಿರೋ ಬಂಗಾರಕ್ಕೆ ಇಟ್ಕೊಂಡು ಅದ್ಯಾವುದೋ ಮಗುನ ಬೇಕು ಅಂತಿದ್ದೀರಲ್ಲ, ಹೇಳಿ ಅಂತ ಕೇಳ್ತಾರೆ. ಆಗ ಸಾಗರ್ ಅವರು ಸಂಬಂಧ ಇದೆ ಅಂತಾರೆ. ಆಗ ಮಾನ್ಸ ಯಾಕೆ ತಗೋಬೇಕು, ಯಾರಿಗ್ ಸಂಬಂಧ ಇದೆ ಅಂತ ಕೇಳ್ತಾರೆ. ಆಗ ಸಾಗರ್ ಅವರು ಆ ಮಗುಗೂ ಈ ಮನೆಗೂ ಸಂಬಂಧ ಇದೆ ಅಂತಾರೆ. ಆಗ ಮಾನ್ಸ ಅವರು ತುಂಬಾ ಶಾಕ್ ಆಗ್ತಾರೆ. ನನ್ನ ತಮ್ಮ ಜೂನಿಯರ್ಗೂ ಆ ಮಗುಗೂ ಸಂಬಂಧ ಇದೆ, ಗಿರಿಜಾಗೂ ಆ ಮಗುಗೂ ಸಂಬಂಧ ಇದೆ, ನಮ್ ಕುಟುಂಬಕ್ಕೂ ಆ ಮಗುಗೂ ರಕ್ತ ಸಂಬಂಧ ಇದೆ ಅಂತಾರೆ. ಆಗ ಮಾನಸ್ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ಅಲ್ಲಿರ್ತಾರೆ. ಆಗ ಸಾಗರ್ ಅವರು ಇದಕ್ಕಿಂತ ಕಾರಣ ಬೇಕಾ ಆ ಮಗುನ ದತ್ತು ತಗೊಳಕ್ಕೆ ಅಂತ ಕೇಳ್ತಾರೆ. ಆಗ ಮಾನ್ಸ್ ಅವರು ಏನ್ರಿ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ಸಾಗರ್ ಅವರು ಸತ್ಯ ಹೇಳ್ತಿದ್ದೀನಿ ಅಂತಾರೆ. ನಾನು ಯಾವ ಮಗುನ ದತ್ತು ತಗೋಬೇಕು ಅಂತಿದ್ದೀನೋ ಆ ಮಗು ಸಂಗಮ್ದು ಹಾಗೂ ಗಿರಿಜಾ ಸಂಬಂಧಕ್ಕೆ ಹುಟ್ಟಿರೋ ಮಗು ಅಂತ ಹೇಳ್ತಾರೆ. ಆಗ ಮಾನ್ಸ್ ಅವರು ತುಂಬಾ ಶಾಕ್ ಆಗಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿ ಗೋಪಾಲ ಅವರು ಸಂಗಮ್ಮನೆ ಹತ್ರ ಬಂದಿರ್ತಾರೆ. ವಾಚ್ಮ್ಯಾನಿಗೆ ನೋಡಿ ಇವನಂತೂ ನನ್ನ ಒಳಗಡೆ ಬಿಡಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವಾಚ್ಮ್ಯಾನ್ ಅವ್ರನ್ನ ನೋಡಿ ಓ ಸೌಕರ್ಯ ನೀವ ಬನ್ನಿ ಅಂತ ಕರೀತಾರೆ. ಆಗ ಗೋಪಾಲ್ ಅವರು ನಾನೆಂತ ಸೌಕರ್ಯಣ ಅಂತಾರೆ. ಒಳಗಡೆ ತಾನೆ ಬನ್ನಿ, ಇಲ್ಲಿ ನಾನು ನಿಮ್ಗೆ ಬಿಡ್ತೀನಿ ಅಂತ ಗೇಟ್ ಓಪನ್ ಮಾಡ್ತಾರೆ. ಆಗ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಏನ್ ಯೋಚನೆ ಮಾಡ್ತಿದ್ಯಾ, ಬನ್ನಿ ಸೌಕರ್ಯ ಬನ್ನಿ ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಆಗ ಅಣ್ಣ ದಿಟ್ವಾಗ್ಲೂ ನಿನ್ನ ಬಿಡ್ತಿದ್ಯಾ ಅಂತಾರೆ. ಹೋಗು ಒಳಗಡೆ ಅಂತಾರೆ. ಆಗ ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ವಾಚ್ಮ್ಯಾನ್ ಅವ್ರನ್ನ ತಡೆದು ನಮ್ಮ ಅಮ್ಮವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಬೇಡ ಅಂತ, ಧಾರಾಳವಾಗಿ ಹೊರಗಡೆ ಕಳಿಸು ಅಂತ ಹೇಳಿ ಅವ್ರನ್ನ ಹೊರಗೆ ತಳ್ತಾರೆ. ಆಗ ಗೋಪಾಲ್ ಅವರು ಮನಸ್ಸಲ್ಲಿ ಸಂಗಮ್ಮಪ್ಪ ನನ್ನ ಹೆಂಡ್ತಿ ತನ್ನ ಮಗಳನ್ನ ನಿನ್ನ ಮಗಳು ಅಂತ ಸುಳ್ಳು ಹೇಳಿ ಈ ಮನೇಲಿ ಬಿಡಬೇಕು ಅಂತ ಇದ್ಲು, ಆದರೆ ಆ ದೇವ್ರ ಮೆಚ್ಚತನ ನನ್ನ ಲಚ್ಚವಂಗೆ ಮೋಸ ಆಗಲ್ವಾ, ಅದಕ್ಕೆ ನಿನಗೆ ಹೆಂಗಾದ್ರೂ ಮಾಡಿ ಸತ್ಯ ತಿಳಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ವಾಚ್ಮನಿಗೆ ಗೋಪಾಲಯ್ಯ ಅಣ್ಣ ನೀನಂತೂ ನನ್ನ ಒಳಗಡೆ ಬಿಡಲ್ಲ, ಸರಿ ನಾನು ಒಂದು ಲೆಟರ್ ಬರ್ಕೊಡ್ತೀನಿ ಅದನ್ನಾದ್ರೂ ಸಂಗಮ್ಮಪ್ಪಂಗೆ ತಲುಪಿಸ್ತೀಯಾ ಅಂತಾರೆ. ಆಗ ವಾಚ್ಮನ್ ಸರಿ ಕೊಡ್ತೀನಿ, ಇದನ್ನ ಮುಂಚೆ ಹೇಳಿದಿದ್ರೆ ಬರ್ಕೊಡ್ತಿದ್ನಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಯಾವಾಗ ಏನು ದೇವ್ರು ಮಾಡಿಸ್ತಾನೋ ಅವಾಗ್ಲೇ ಆಗೋದು ಅಂತಾರೆ. ಆಗ ಒಂದು ಕಾಗದನ ಕೊಡೋಣ ಅಂತ ಇಸ್ಕೋತಾರೆ, ಪೆನ್ನ ಕೊಡ್ತಾರೆ. ಆಗ ಅದರಲ್ಲಿ ಎಲ್ಲ ಬರೆದು ಕೊಡ್ತಾರೆ. ಆಗ ಇದನ್ನ ವಾಚ್ಮ್ಯಾನ್ ಒಳಗಡೆ ತಗೊಂಡು ಹೋಗ್ತಾ ಇರ್ತಾರೆ. ಆಗ ಜೆ ಬಂದು ವಾಚ್ಮ್ಯಾನ್ ಎಲ್ಲಿಗೆ ಹೋಗ್ತಿದ್ಯಾ ಅಂತಾರೆ. ಏನಿಲ್ಲ, ಇಲ್ಲೊಬ್ಬ ಬಂದು ಸಂಗಮಪ್ಪಂಗೆ ಲೆಟರ್ ಕೊಡು ಅಂತ ಹೇಳಿದ್ರು, ಅದಕ್ಕೆ ತಗೊಂಡು ಹೋಗೋಣ ಅಂತ ಬರ್ತಿದ್ದೀನಿ ಅಂದ್ರು. ಆಗ ಹೌದಾ ಸರಿ ಅಂತ ಹೇಳ್ತಾರೆ. ಆಗ ಮತ್ತೆ ನಿಲ್ಸಿ ಅವ್ರನ್ನ ನೀನು ಒಳಗಡೆ ಹೋದ್ರೆ ಹೊರ್ಗಡೆ ಯಾರು ಕಾಯ್ತಾರೆ, ಇದೇ ಟೈಮಲ್ಲಿ ಕಳ್ಳರು ಕಾಯ್ತಾ ಇರ್ತಾರೆ ಒಳಗಡೆ ನುಗ್ಗಕ್ಕೆ, ಹೋಗು ನೀನು ನಾನು ಕೊಡ್ತೀನಿ ಅಂತ ಅದನ್ನ ಇಸ್ಕೊಂಡು ಹೋಗ್ತಾರೆ. ಆಗ ಮಾನ್ಸ ಸಂಗಮ್ ಮಗುನ ಅದೇನ್ರಿ ಹೇಳ್ತಿದ್ದೀರಾ, ಗಿರ್ಜಾ ಬೇರೆ ಮದ್ವೆ ಆಗಿದ್ಲು ತಾನೆ ಅಂತಾರೆ. ಅದು ಸಂಗಮ್ ಮಗುನ ಹೊಟ್ಟೆಲಿ ಇಟ್ಕೊಂಡು ಇನ್ನೊಂದು ಮಗು ಆಗಿಲ್ಲ ಅಂತ ತುಂಬಾ ಶಾಕಲ್ಲಿ ಕೇಳ್ತಾ ಇರ್ತಾರೆ. ನನ್ಗೇನು ಅರ್ಥ ಆಗ್ತಾ ಇಲ್ಲ ರೀ ಅಂತಾರೆ. ಆಗ ಸಾಗರ್ ಅವರು ಅರ್ಥ ಆದ್ರೂ ಅರ್ಥ ಆಗಿಲ್ಲ ಅಂದ್ರು ಇದೇ ಸತ್ಯ ಅಂತ ಹೇಳ್ತಾರೆ. ಆಗ ಮಾನ್ಸ ಅವರು ಈ ವಿಷಯ ಸಂಗಮೇ ಗೊತ್ತಿತ್ತಾ ಅಂತ ಕೇಳ್ತಾರೆ. ಆಗ ಸಾಗರ್ ಅವರು ಇಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಅವನಿಗೆ ಈ ವಿಷಯ ಗೊತ್ತಿಲ್ಲ ಅಂತಾರೆ. ಆಗ ಮಾನ್ಸ ಅವರು ತುಂಬಾ ಶಾಕಲ್ಲಿ ಬಂದು ಮಂಚದ ಮೇಲೆ ಕುತ್ಕೊಂಡು ಗಿರ್ಜಾ ಗರ್ಭಿಣಿ ಅಂತ ಗೊತ್ತಿದ್ರು ಯಾವನೋ ಅವಳನ್ನ ಮದ್ವೆ ಆದ್ನ ಅಂತ ಕ್ವಶನ್ ಕೇಳ್ತಾರೆ, ಅಥವಾ ಅವಳೇನಾದ್ರೂ ಈ ವಿಷಯನ ಮುಚ್ಚಿಟ್ಟು ಮದ್ವೆ ಆದ್ಲಾ ಅಂತಾರೆ. ಆಗ ಸಾಗರ್ ಅವರು ನನ್ಗದೆಲ್ಲ ಗೊತ್ತಿಲ್ಲ ಮಾನ್ಸ ಅಂತಾರೆ. ಒಂದಂತೂ ನಿಜ, ಆ ಮಗು ಸಂಗಮ್ದು ಮತ್ತೆ ಗಿರ್ಜಾದು ಅಂತಾರೆ. ಅದರಲ್ಲಿ ಯಾವುದೇ ಅನುಮಾನನೂ ಇಲ್ಲ, ಅದಕ್ಕೆ ಆ ಮಗು ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗಿದೆ. ಆ ಮಗುನ ತಕ್ಷಣ ಇಲ್ಲಿಗೆ ತಗೊಬಂದು ಜೋಪಾನ ಮಾಡಬೇಕು ಅಂತಾರೆ. ಆಗ ಮಾನ್ಸ ಅವರು ಎದ್ದು ಬಂದು ನೋಡಿ ಈ ತರ ಅಡ್ಗೋಡೆ ಮೇಲೆ ದೀಪ ಇಡೋ ತರ ಮಾತಾಡಬೇಡಿ ಅಂತಾರೆ. ಆಗ ಮಾನ್ಸ ಅವರು ಇದನ್ನೆಲ್ಲ ನಿಲ್ಸಿ ನನಗೆ ಅರ್ಥ ಆಗೋ ತರ ಹೇಳಿ, ಗಿರ್ಜಾ ತನ್ನ ಗರ್ಭಿಣಿ ಅಂತ ಗೊತ್ತಿದ್ರು ಹೊಟ್ಟೆಲಿ ಮಗುನ ಇಟ್ಕೊಂಡು ಸಂಗಮ್ನ ಬಿಟ್ಟು ಇನ್ನೊಂದು ಮದ್ವೆ ಆದ್ಲಾ ಅಂತ ಕೇಳ್ತಾರೆ. ಒಂದ್ ವೇಳೆ ನಾನು ಹೇಳ್ತಿರೋ ತರನೇ ಆಗಿದ್ರೆ ಗಿರ್ಜನ್ ಗಂಡ ತನ್ನ ಹಳೆ ಪ್ರೇಮಿಯ ಮಗುನ ಅಕ್ಸೆಪ್ಟ್ ಮಾಡ್ಕೊಂಡು ತನ್ನ ಮಗುನೇ ಅನ್ನೋ ತರ
ಸಾಕಿರ್ತಾನೆ ಕಣ್ರಿ, ನೀವು ಹೋಗಿ ಕೇಳಿದ ತಕ್ಷಣ ಆ ಮಗುನ ಕೊಟ್ಬಿಡ್ತಾನ ಅಂತ ಕೇಳ್ತಾರೆ. ಇದೇ ಏನಾದ್ರೂ ನಿಜ ಆಗಿದ್ದಿದ್ರೆ ನಾವೇನಾದ್ರೂ ಹೋಗಿ ಗಿರ್ಜಾ ಸತ್ತೋಗಿದ್ದಾಳ ಅನ್ನೋ ಕಾರಣ ಇಟ್ಕೊಂಡು ಹೋಗಿ ಮಗುನ ಕೇಳಿದ್ರೆ ಅವನು ಒಳ್ಳೆ ಗಂಡ ಆಗಿದ್ರೆ ಕಾಲಲ್ಲಿರೋದನ್ನ ಕಿತ್ಕೊಂಡು ನಮ್ಗೆ ಹೊಡೆದ್ ಕಳಿಸ್ತಾನೆ ಕಣ್ರಿ ಅಂತಾರೆ. ಒಂದ್ ವೇಳೆ ಗಿರ್ಜಾ ಸತ್ಯನೆಲ್ಲ ಮುಚ್ಚಿಟ್ಟು ಹಾಗೆ ಮದ್ವೆ ಆಗಿದ್ರೆ ಆಗ ಅವನು ಈ ಮಗು ನಂದೇ ಅಂತ ಆ ಮಗುನ ಬೆಳೆಸ್ತಾ ಇರ್ತಾನೆ ಕಣ್ರಿ ಅಂತಾರೆ. ಆಗ ನಾವು ಹೋಗಿ ಆ ಮಗುನ ಕೇಳಕ್ಕಾಗಲ್ಲ ಅಂತಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ನೀವ್ ಹೇಗ್ರಿ ಅಲ್ಲಿಗೆ ಹೋಗಿ ಈ ಮಗು ನಮ್ದು ಅಂತ ಮಗುನ ಇಸ್ಕೊ ಬರ್ತೀರಾ ಅಂತ ಕೇಳ್ತಾರೆ. ಆಗ ಸಾಗರ್ ಅವರು ಯಾ ಗಂಡ ಯಾ ಹೆಂಡ್ತಿ, ಗಿರ್ಜಂಗೆ ಮದ್ವೆನೇ ಆಗಿಲ್ಲ, ಗಿರ್ಜಾ ತನ್ನ ಹಳೆ ಪ್ರೇಮಿನ ನೆನ್ಪಿಸ್ಕೊಂಡೆ ಒಂಟಿ ಜೀವನ ಮಾಡಿ ಹಾಗೆ ಸತ್ಲು ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಸಂಗಮ್ ಅವ್ರು ಬಂದು ನಿಂತಿರ್ತಾರೆ. ಸಂಗಮ್ನ ನೋಡಿ ಸಾಗರ್ ಅವರು ಹಾಗೂ ಮಾನಸ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತು ಫ್ರೆಂಡ್ಸ್. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ನಾನು ನಿಮ್ ಜೊತೆ ಇರ್ತೀನಿ. ಥ್ಯಾಂಕ್ ಯು.